ಈಗಾಗಲೇ ನೋಡಿ ನಾವು ಎಲ್ಲ ಇಲ್ಲಿ ಗಮನಿಸ್ತಾ ಇದ್ದೀರಾ, ಸಾವಿರಾರು ಜನದಲ್ಲಿ ಇವರು ಅವ್ರ ಅಭಿಮಾನಿಗಳು ಬಂದಿದ್ದಾರೆ. ಏನು ಅವರು ಕರೆದು ಏನು ಕರೆದಿಲ್ಲ, ಅವರೇ ಎಲ್ಲರೂ ಜನ ವಾಲಂಟ್ರಿಯಾಗಿ ಬಂದಿರ್ತಕ್ಕಂಥವ್ರ ಅಭಿಮಾನಿಯಿಂದ ಅವ್ರಿಗೆ. ಯಾಕಂದ್ರೆ ಯಾವ ಹುಟ್ಟುಹಬ್ಬಕ್ಕೂ ಯಾರು ಇನ್ವೈಟ್ ಮಾಡಲ್ಲ, ಯಾರು ಅವ್ರು ತಾನಾಗೆ ನಾವೆಲ್ಲರೂ ಲೀಡರ್ಗಳು ಬಂದಿರೋದು. ಇವತ್ತು ಎಂಟೇ ಕೇರಪುರದಲ್ಲಿ 20ರಿಂದ 30,000 40,000 ಜನವರೆಗೂ ಬರ್ತಾರೆ. 2 ಗಂಟೆವರೆಗೂ ಬರ್ತಾರೆ. ಇದು ಆಲ್ರೆಡಿ 13ನೇ ವರ್ಷ ನಾವು ಮಾಡ್ತಾ ಇದೀವಿ. ವರ್ಷ ಜನ ಜಾಸ್ತಿ ಆಗ್ತಾರೆ. ಮೊದಲ ವರ್ಷ 5,000 ಇದ್ರು, 2ನೇ ವರ್ಷ 15,000, 30,000, 40,000 ಈ ತರ ವರ್ಷ ಅವ್ರ ಅಭಿಮಾನಿ ಬಳಗ ದೊಡ್ಡದಾಗ್ತಾನೆ ಹೊರತು ಯಾವತ್ತೂ ಕೂಡ ಒಂದು ಕಂಚತ್ತು ಕೂಡ ಕಡಿಮೆ ಆಗಿಲ್ಲ. ಅದರಿಂದ ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮ, ಅವರು ಸ್ನೇಹ ಜೀವಿ. ಯಾವತ್ತು ಅವರು ಯಾರಿಗೆ ಹಿಂದುಳಿದವರಾಗ್ಲಿ ಮುಂದುವರಾಗ್ಲಿ ಯಾರನ್ನೂ ಆತರ ಹಿಂದೆ ಮುಂದೆ ನೋಡೋಂಥ ವ್ಯಕ್ತಿ ಅಲ್ಲ ಅವರು ಎಲ್ಲರೂ ಜನಸಾಮಾನ್ಯರಲ್ಲಿ ಬೆರೆತು ಜನಸಾಮಾನ್ಯರಲ್ಲಿ ಕೂತು ಜನಸಾಮಾನ್ಯ ತಿಂತಕ್ಕಂಥ ವ್ಯಕ್ತಿ ಯಾರು ಏಕೈಕ ವ್ಯಕ್ತಿ ಇದ್ರೆ ಅವರು BA ಬಸವರಾಜನವರು ಕರ್ನಾಟಕದಲ್ಲಿ. ಮತ್ತೆ 224 MLA ನಲ್ಲಿ ಅವರು ನಂಬರ್ 1 MLA ಅಂತ ಕೂಡ ಅವರು ಆಲ್ರೆಡಿ ಈಗ ಎಲ್ಲರಿಗೂ ಗೊತ್ತಿರೋ ವಿಷಯ, ನಿಮ್ಮ ಚಾನಲ್ ಅವ್ರಿಗೂ ಗೊತ್ತಿದೆ. ಮತ್ತೆ ಅವರು ಯಾವುದೇ ಒಂದು ವಿಧವಾದಂಥ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ಜನತೆಗೋಸ್ಕರಾಗಿ ಮಾಡ್ತಾರೆ, ಅವ್ರಿಗೋಸ್ಕರಾಗಿ ಮಾಡಲ್ಲ. ಎಲ್ಲ ಯಾರೋ ಹೇಳ್ತಾರೆ ಬೇರೆಯವರು, ಅವ್ರಿಗೋಸ್ಕರಾಗಿ ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೋಸ್ಕರ ಯಾಕೆ ಅವರೇ ಮಾಡ್ಬೋದಾಗ, ಬೇರೆಯವರು ಮಾಡ್ಬೋದಲ್ಲ ಅವ್ರ ಕಾರ್ಯಕ್ರಮ? ಆ ಥರ ಅಲ್ಲ, ಅವರು ಜನತೆಗೋಸ್ಕರ ಕಾರ್ಯಕ್ರಮ ಮಾಡ್ತಕ್ಕಂಥ ವ್ಯಕ್ತಿಯವರು. ಅದಕ್ಕೆ ಅವರು ಇಷ್ಟು ಅತಿ ಹೆಚ್ಚು ಕರ್ನಾಟಕದಲ್ಲಿ ಯಾರಿಗಾದ್ರೂ ಅತಿ ಹೆಚ್ಚು ಬಳಗ ಐತೆ ಅಂದರೆ ಅದು BA ಬಸವರಾಜ್ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಒಂದು ಬಳಗ ಕೂಡ ಅವ್ರು ಕೊಡ್ಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಚಂದ್ರು, ಪುಷ್ಪರಾಜು, ನಮ್ಮ ದಾಸು, ಮತ್ತೆ ನಮ್ಮ ಮಂಜು, ಮತ್ತೆ ಅಂತೋನಿ ಸ್ವಾಮಿ ಎಲ್ಲರೂ ಕೂಡ ನಮ್ಮ ಬಳಗದವರು ಸುಮಾರು ಒಂದು 50 ಜನ ಬೆಳಗ್ಗೆ ಬಂದಿದ್ದೀವಿ. ಅವ್ರೆಲ್ಲರೂ ಕೂಡ ತಮ್ಮ ಚಾನಲ್ ಪರವಾಗಿ ಅವರಿಗೆ ದೇವರಲ್ಲಿ ಒಳ್ಳೆ ಒಂದು ಆರೋಗ್ಯ ಕೊಡಲಿ ಅಂತ ತಮ್ಮ ಮುಖಾಂತರ ಆಶಿಸ್ತಾ ಇದ್ದೀನಿ.